ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಘಟನೆಯನ್ನ ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು ಸಮಾಜದ ಶಾಂತಿ ಸೌಹಾರ್ದತೆಗೆ ಮಾರಕ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಸರ್ಕಾರ ಬಲವಾಗಿ ಖಂಡಿಸುತ್ತೀವಿ. ಘಟನೆ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಬಳಿ ಚರ್ಚಿಸಲಾಗಿದೆ. ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸುವುದಕ್ಕೆ ಸೂಚಿಸಿದ್ದೇನೆ. ಕಾನೂನಿನ ಮೂಲಕ ತಕ್ಕ ಉತ್ತರಕ್ಕೆ ಸೂಚಿಸಿದ್ದೇನೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದನ್ನು ಖಂಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನ ಖಂಡಿಸ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಮಾಹಿತಿನ ಪಡ್ಕೊಂಡಿದ್ದಾರಂತೆ ಪೊಲೀಸರಿಂದ. ಹಾಗೇನೆ ಕಾನೂನಾತ್ಮಕವಾಗಿ ಏನ್ ಶಿಕ್ಷೆ ಇದೆಯೋ ಅದನ್ನು ವಿಧಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ. ನೋಡಿ, ನಿನ್ನೆ ಎಲ್ಲವೂ ಸರಿ ಇತ್ತು. ಶಿವಾಜಿ ಜಯಂತಿ ಇತ್ತು, ಮೆರವಣಿಗೆ ಇಟ್ಕೊಂಡಿದ್ರು. ಮುಂಚಿತವಾಗಿ ಪರ್ಮಿಷನ್ ತಗೊಂಡಿದ್ರು. ಹಿಂಗೆ ಇಷ್ಟೊತ್ತಿಗೆ ಮೆರವಣಿಗೆ ಹೋಗುತ್ತೆ ಅಂತ, ಇದೇ ರೂಟಲ್ಲಿ ಹೋಗುತ್ತೆ ಅಂತ ಹೇಳಿದ್ರು ಪೊಲೀಸರು. ಅದಕ್ಕೆ ಸ್ವಲ್ಪ ಗಾವಲನ್ನ ಕೂಡ ಹಾಕಿದ್ರು. ಮಸೀದಿ ಮುಂದೆ ಬರ್ತಿದ್ದಂಗೆನೆ ಚಪ್ಪಲಿ ಬಂದು ಬೀಳತ್ತೆ, ಆಮೇಲೆ ಕಲ್ಲು ಬಂದು ಬೀಳತ್ತೆ. DJ ಸೌಂಡ್ ಆಫ್ ಮಾಡಿ ಅಂತ. ಅದಕ್ಕೆ ಹಿಂದೂ ಸಂಘಟನೆಗಳು ರೊಚ್ಚಿಗೆ ಹೇಳೋದು, ಅಲ್ಲ ನೀವು ಪ್ರತಿದಿನ ಮೈಕ್ ಹಾಕೊಂಡಿರ್ತೀರ, ನಾವೇನು ಹೇಳಲ್ಲ, ಒಂದೊಂದು ದಿನ DJ ಡ್ಯಾನ್ಸ್ ಮಾಡಿದ್ರೆ ಏನು ಅಂತ. ಮಸೀದಿ ಹತ್ರ ಬರ್ತಾನೆ ಸೌಂಡ್ ಜಾಸ್ತಿ ಆಯ್ತು ಅನ್ನೋದು ಅವ್ರು ಹೇಳೋದು. ಒಮ್ಮೆಲೆ ಇದಕ್ಕಿದ್ದಂಗೆನೆ 100 ಮಂದಿ ಮಸೀದಿಯಲ್ಲಿ ಸೇರ್ಕೊಂತಾರೆ. ಆಮೇಲೆ ಕಲ್ಲು ತೂರಾಟ ಆಗತ್ತೆ. ಡ್ರೋನ್ ಕ್ಯಾಮರಾದ ವಿಷನ್ಸ್ಗಳೆಲ್ಲ ನೀವು ಬೆಳಗ್ಗೆಯಿಂದ TV5 ಅಲ್ಲಿ ನೋಡ್ತಾ ಇದ್ರಿ. ಮಸೀದಿಯಲ್ಲಿ ಎಷ್ಟು ಮಂದಿ ಸೇರ್ಕೊಂಡಿದ್ರು, ಅಲ್ಲಿ ಯಾವ ತರ ಗಲಾಟೆ ಆಯ್ತು, ಏನು ಎತ್ತ ಅಂತ. ಸೊ ಸಿಎಂ ಟ್ವೀಟ್ ಮಾಡಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಒಂದು ವಿಂಡೋದಲ್ಲಿ. ಇದೆಲ್ಲ ಆದ್ಮೇಲೆ 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವ್ರನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಏನ್ ಸಮಸ್ಯೆ, ನಿಮ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಬೇಕಲ್ಲ. ಈಗ ಯಾಕೆ ಕಲ್ಲು ಎಸೆದ್ರಿ, ಯಾಕೆ ಚಪ್ಪಲಿ ಎಸೆದ್ರಿ, ಮಾನಸಿಕವಾಗಿ ಸ್ಥಿಮಿತ ಏನಾದ್ರು ಕಳ್ಕೊಂಡ್ ಬಿಟ್ಟಿದಾರ ಏನು ಎಲ್ಲ ಗೊತ್ತಾಗ್ಬೇಕಲ್ಲ. ಸೊ ಆ ಕಾರಣಕ್ಕೆ ತನಿಖೆ ಆಗ್ತಾ ಇದೆ. ಆದ್ರೆ ತಾಳ್ಮೆ ಇಲ್ಲ. ನಮಗೆ ಈಗ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಇನ್ನೊಂದ್ ಕಡೆಯಲ್ಲಿ ಕಲ್ಲು ತೂರಾಟ ಆಗ್ತಾ ಇದೆ. ನೀವು ಗಮನಿಸ್ತಿದ್ದೀರಾ, ಕಲ್ಲ ಎತ್ತು ಬಿಸಾಕ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಈ ಕಡೆಯಿಂದ ಪೊಲೀಸರು ಬೆರೆಸ್ತಾ ಇದ್ದಾರೆ, ಆ ಕಡೆಯಿಂದ ಅವ್ರು ಕಲ್ ತೆಗೆದು ಗೆಸಿತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಅಮಾಯಕರು ಯಾರಾದ್ರೂ ಇದ್ರೆ ತಲೆಗಿಲೆಗೆ ಬಿತ್ತು, ಕಣ್ಗಿಣ್ಣಿಗೆ ಬಿತ್ತು ಅಂತಂದ್ರೆ ತಲೆ ಒಡೆದು ರಕ್ತ ಬರುತ್ತೆ, ಇಲ್ಲ ಕಣ್ ಕಳ್ಕೊಂತಾರೆ. ಇವ್ರಿಗೇನು ಕೈ ಎಸೆಯೋದು, ಓಡೋದು, ಇಷ್ಟೇ ಕೆಲಸ, ಓಡ್ತಾನೆ ಇರೋದು. ಆದ್ರೆ ಇದರಿಂದ ಕೆಲವು ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಪರಿಸ್ಥಿತಿಯನ್ನ ಇದೀಗ ಹತೋಟಿಗೆ ತರಲೇಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಅಂತ ನಿನ್ನೆ ಪಟ್ಟು ಹಿಡಿದಿದ್ರು. ಹಿರಿಯ ಅಧಿಕಾರಿಗಳು ಬಂದಿದ್ದಾಯ್ತು, ಸಮಾಧಾನ ಮಾಡಿದ್ದಾಯ್ತು, ನಾವಿದೀವಿ, ತನಿಖೆ ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಕ್ಷಿಗಳಿಗಿದೆ. ಹೀಗಿದ್ರು ಯಾಕೆ ಇವ್ರು ತಾಳ್ಮೆ ಕಳ್ಕೊಂಡ್ರು ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. 2 ತರಕಾರಿ ತಳ್ಳೋ ಗಾಡಿನ ಬೇರೆ ಸುಟ್ಟಾಕಿದ್ರು. ಅದು ಇನ್ನೊಂದ್ ತರ. ಪಾಪ ಯಾರು ಜೀವನ ಕಟ್ಕೊಂಡವ್ರು ಹೊಟ್ಟೆ ಮೇಲೆ ಹೊಡೆದಿದ್ದು. ಆ ತಾಯಿ ಅಳ್ತಾ ಇದ್ರು, ನಂಗೆ ಏನಂತ ಗೊತ್ತಿಲ್ಲ, ಗಾಡಿ ಸುಟ್ಟಾಕಿದ್ದಾರೆ ಅಂತ. ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು. ದುಡ್ಡಿನ ಬೆಲೆ ಗೊತ್ತಿದ್ರೆ ಗೊತ್ತಾಗಲ್ವಲ್ಲ. ಇವ್ರದ್ದೇನಿದ್ರು ಕಲಿ ಎಸೆಯೋ ಕೆಲಸ ಅಲ್ವಾ. ಅನಕ್ಷರಸ್ಥರು ಮಾತ್ರ ಈ ತರದ ಕೆಲಸಗಳನ್ನ ಮಾಡೋದು. ಹಾಗಾಗಿ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರು. ಇನ್ನೂ ಏನೇನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಲ್ಲು ತೂರಾಟ ಅಂತೆ. ನೋಡಿ, ನೀವು ಈ ಪ್ರತಿಭಟನೆ, ಈ ಹೋರಾಟ ಅಂತಿದಾರಲ್ಲ, ಇದ್ರಲ್ಲಿ 15, 16, 17, 18, 20, 25 ವರ್ಷದವರೆಗಿನೆಲ್ಲ ಇದ್ದಾರೆ. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ ನೀವು? ಸಮಾಜದಲ್ಲಿ ಇಟ್ಕೊಂಡು ಏನ್ ಸಂದೇಶ ಕೊಡ್ತಾ ಇದ್ದೀರಾ ಹೇಳಿ ನೋಡೋಣ. ಹಿಂಗೆ ಅವ್ರು ಏನ್ ಮಾಡ್ತಾರೆ ನಾವು ಅದೇ ಮಾಡೋಣ, ಅಪೋಸಿಟ್ ಅಲ್ಲಿ ಇರೋರಿಗೆ ಏನ್ ಮಾಡ್ತಾರೆ ನಾವು ಅದೇ ಮಾಡೋಣ,